भो भारत प्रविशतात् भरतान्तरङ्गम्. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿ ಸಂಸ್ಥೆಯ ಸಂಪಾದಕಿ ಮತ್ತು ನಿರ್ದೇಶಕಿ. ನಮ್ಮ ಈ ನೂಪುರ ಭ್ರಮರಿ 20ನೇ ವರ್ಷದ ಸಂಭ್ರಮದ ಕಾಲದಲ್ಲಿದೆ. ಈ ಸಂಭ್ರಮವನ್ನು ಹೆಚ್ಚು ಮಾಡೋದಕ್ಕೆ ಈ ಭರತಾಂತರಂಗ ಸರಣಿ ಬಹಳ ಶ್ರಮಿಸ್ತಾ ಇದೆ. ಇದಕ್ಕೆ ನಿಮ್ಮ ಪೋಷಣೆ ಪಾಲನೆ ಬೇಕೇ ಬೇಕು. ಈ ಪೋಷಣೆ ಪಾಲನೆಯ ಹಿನ್ನೆಲೆಯಲ್ಲಿ ಈ ಸಂಚಿಕೆಗಳ ಎಲ್ಲ ವಿಷಯಗಳು ಕೂಡ ನಡ್ಕೊಂಡು ಬರ್ತಾ ಇದೆ. ರಸ, ಭಾವ, ಅಭಿನಯ, ಧರ್ಮಿ, ವೃತ್ತಿ, ಪ್ರವೃತ್ತಿ, ಸಿದ್ಧಿ, ಸ್ವರ, ಆತುರ್ಯ, ಗಾನ, ರಂಗ ಇವಿಷ್ಟೂ ಕೂಡ ನಾಟ್ಯದ ತತ್ವಪ್ರಮೇಯಗಳು. ಸಂಗ್ರಹಗಳು ಅಂತಲೂ ಕೂಡ ಅದನ್ನು ಕರೀತಾರೆ. ನಾಟ್ಯಶಾಸ್ತ್ರದ ಸಂಗ್ರಹಗಳು ಅನ್ನುವಂತಹ ಹೆಸರಿನಿಂದ ಅದನ್ನು ನಾವು ರಸಾಧ್ಯಾಯದ ಒಂದು ವಿಭಾಗದಲ್ಲಿ ನಾವು ಕಾಣಬಹುದು. ಇಂತಹ ನಾಟ್ಯಶಾಸ್ತ್ರ ಸಂಗ್ರಹ ತತ್ವಪ್ರಮೇಯಗಳನ್ನು ನಾವು ದರ್ಶಿಸ್ತಾ ಇಂದಿನವರೆಗೂ ಕೂಡ ನಾವು ಮುನ್ನಡ್ಕೊಂಡು ಬಂದಿದ್ದೇವೆ. ಈ ಸಂಚಿಕೆಯಲ್ಲಿ ಯಾವ ತತ್ವಪ್ರಮೇಯವನ್ನು ಗಮನಿಸ್ತೀವಿ ಅಂತ ನೀವು ಗ್ರಹಿಸ್ತೀರಾ? ಬನ್ನಿ, ಈಗ ವಿದ್ಯಾವಾಚಸ್ಪತಿಗಳಾದಂತಹ ಉಮಾಕಾಂತ ಭಟ್ಟಾಕೆರೆಕೈ ಅವರು ನಮ್ಮೊಂದಿಗಿದ್ದಾರೆ. ಅವರ ಮಾತುಗಳನ್ನು ಕೇಳುತ್ತಾ ಯಾವ ತತ್ವದ ಬಗ್ಗೆ ನಮ್ಮ ಅವಲೋಕನ ಸಾಗುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಬನ್ನಿ, ಆನಂದಿಸಿ. ನಮಸ್ಕಾರ. ನಮಸ್ಕಾರ. ನಾವು ಈ ಹಿಂದಿನ ಸಂಚಿಕೆಯಲ್ಲಿ ನಾಟ್ಯಧರ್ಮಿ ಲೋಕಧರ್ಮಿಯ ಬಗ್ಗೆ ಕೆಲವೊಂದಷ್ಟು ಅಂಶಗಳನ್ನು ಚರ್ಚೆ ಮಾಡಿದ್ವು. ಮುಖ್ಯವಾಗಿ ನಾಟ್ಯಧರ್ಮಿ ಮತ್ತು ಲೋಕಧರ್ಮಿ ಎನ್ನುವಂಥದ್ದು ಅದು ಏಕಕಾಲಕ್ಕೆ ಪುಲ್ಲಿಂಗವೂ ಆಗಬಹುದು, ಸ್ತ್ರೀಲಿಂಗವೂ ಆಗಬಹುದು ಅಂತ. ಅಭಿನಯದ ನಂತರದಲ್ಲಿ ಬರುವ ಕಾರಣ ಅದನ್ನು ಪುಲ್ಲಿಂಗ ಅಂತಲೂ, ವೃತ್ತಿ ಪ್ರವೃತ್ತಯ ಅನ್ನುವಂಥದ್ದು ಸ್ತ್ರೀಲಿಂಗವಾಗಿರುವ ಕಾರಣ ಅಂದರೆ ಹಿಂದುಗಡೆ ಬರುವಂತಹ ಈ ಪರಿಭಾಷೆಯನ್ನು ಸ್ತ್ರೀಲಿಂಗವಾಗಿಯೂ ಪರಿಗಣಿಸಬಹುದು ಅಂತ ನಾವು ಮಾತನಾಡಿದ್ವು. ಅದರ ಕ್ರಿಯೆ ಮತ್ತು ಪ್ರಯೋಜನಗಳು ಹೇಗೆ ಮುಂದುವರಿಯುತ್ತವೆ ಅನ್ನೋದನ್ನು ತಿಳಿಸ್ಕೊಡ್ಬೋದಾ? ಧರ್ಮಿ ಎನ್ನುವುದು ನಾಟ್ಯಶಾಸ್ತ್ರದ ಒಂದು ಮುಖ್ಯ ಪ್ರಮೇಯ. ಅದು ಈಗ ಈ ಪ್ರಮೇಯಗಳ ಸಂಗ್ರಹ ಕಾರಿಕೆಯಲ್ಲಿ ಧರ್ಮಿ ಎಂಬ ಪದದ ನಿರ್ದೇಶ ಹಾಗಿರೋದ್ರಿಂದ ಈ ವಿಧಾನದಲ್ಲಿ ಒಂದು ಯೋಚನೆ ಮಾಡೋದಕ್ಕಾಗ್ತದೆ ಅಂತ ನಾನು ಹೇಳಿದೆ. ಅದು ಸಮಭಿವ್ಯಾಹಾರ ಅಂತ ಹೆಸರು. ಹಿಂದೆ ಮುಂದಿನ ಪದಗಳನ್ನು ಇಟ್ಟುಕೊಂಡು ಯಾವುದರ ಜೊತೆಗೆ ಇದು ಲಗತ್ತಾಗತ್ತೆ ಅಂತ ಯೋಚನೆ ಮಾಡೋದು. ನಿಜ. ಸಂಸ್ಕೃತ ಭಾಷೆಗೆ ಒಂದು ವೈಶಿಷ್ಟ್ಯ ಏನಿದೆ ಅಂದರೆ ಎಲ್ಲವನ್ನೂ ಪದದ ಮೂಲಕವೇ ಇದು ತಿಳಿಸತ್ತೆ. ಯಾಕೆಂದರೆ ವ್ಯುತ್ಪತ್ತಿಯಿಂದ ಸಿದ್ಧವಾದ ಪದಗಳೇ ಇಲ್ಲಿರೋದ್ರಿಂದ ಪದದ ಒಂದು ವ್ಯುತ್ಪತ್ತಿ ಎಂಬುದು ಅರ್ಥದ ವ್ಯುತ್ಪತ್ತಿಯೂ ಆಗಿರುತ್ತದೆ. ಎಷ್ಟೋ ಸಾರಿ ಅದನ್ನು ಅದು ಅನುವಾದ ಮಾಡ್ತದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಸಮಭಿವ್ಯಾಹಾರವನ್ನು ಗಮನಿಸಿದರೆ ಅಭಿನಯದ ಜೊತೆಗೆ ಧರ್ಮಿ ಎನ್ನುವ ಒಂದು ಪದಾರ್ಥವನ್ನು ಅನ್ವಯಿಸಿದರೆ ಧರ್ಮಿ ಎಂಬುದು ಪುಲ್ಲಿಂಗ ಆಗ್ತದೆ. ಧರ್ಮಿ, ಧರ್ಮಿಣವು, ಧರ್ಮಿಣ, ಹಾಗೆ ಆ ರೀತಿಯ ಶಬ್ದರೂಪವನ್ನು ಮಾಡಬಹುದು. ಅದಕ್ಕನುಗುಣವಾಗಿ ಪುಲ್ಲಿಂಗದ ಕಾರಿಕೆಯನ್ನು ಪಾಠಾಂತರ ಮಾಡಿದ್ದಾರೆ. ಇನ್ನು ಧರ್ಮಿ ಎಂಬ ಶಬ್ದವನ್ನು ಸ್ತ್ರೀಲಿಂಗ ಮಾಡಬಹುದು ಅಂತ. ಹಾಗೆ ಸ್ತ್ರೀಲಿಂಗ ಮಾಡಿದರೆ ವೃತ್ತಿ ಪ್ರವೃತ್ತಿ, ಇದರಿಂದ ನಮಗೆ ವೃತ್ತಿ ಪ್ರವೃತ್ತಯ ಎಂಬುದು ಸ್ತ್ರೀಲಿಂಗದಲ್ಲಿ ಇರುವ ಶಬ್ದವಾದ್ದರಿಂದ ಧರ್ಮಿ ಶಬ್ದವು ಸ್ತ್ರೀಲಿಂಗವಾಗಿ ಇರಬಹುದು ಅಂತ. ಈ ಎರಡು ಬಗೆಯ ಯೋಜನೆಯಿಂದ ನಮಗೊಂದು ಲಾಭ ಇದೆ. ಆ ಪ್ರಮೇಯವನ್ನು ಎರಡು ಪ್ರಮೇಯಗಳ ಹಿನ್ನೆಲೆಯಲ್ಲಿ ತಿಳ್ಕೊಳ್ಬಹುದು ಅಂತ. ಈಗ ಅಭಿನಯದಲ್ಲಿಯೇ ಧರ್ಮೀಯ ಒಂದು ಪ್ರಸಕ್ತಿ ಇದೆ ಅಂತ ಹೇಳಿದಾಗ ಆಯ್ತು. ಚತುರ್ವಿಧವಾದ ಅಭಿನಯ ಏನಿದೆ ಆ ಅಭಿನಯವೇ ಲೋಕಧರ್ಮಿಯೂ ಆಗಬಹುದು, ನಾಟ್ಯಧರ್ಮಿಯೂ ಆಗಬಹುದು ಅಂತ. ಅಭಿನಯ ಎಂಬುದು ವಿಶೇಷ ಪದಾರ್ಥ ಆಯ್ತು. ಇದು ನಾಟ್ಯಧರ್ಮಿ ಅಭಿನಯ, ಇದು ಲೋಕಧರ್ಮಿ ಅಭಿನಯ ಅಂತ ಹೇಳಿ ಆವಾಗ ಧರ್ಮಿ ಎಂಬ ಪ್ರಮೇಯ ಏನಾಯ್ತು? ಧರ್ಮವೆಂಬುದು ಅಭಿನಯದ ಜೊತೆಗೆ ಹೊಂದಿಕೊಳ್ಳುವಂತಹದ್ದು ಅಂತ ಆಯ್ತು. ಇದನ್ನೇ ನಾವು ವೃತ್ತಿ ಪದಾರ್ಥದ ಜೊತೆಗೆ ಅನ್ವಯಿಸಿದರೆ ಲೋಕಧರ್ಮಿ ವೃತ್ತಿ. ಆಗ ಏನಾಯ್ತು ಅಂದ್ರೆ ಭಾರತೀಯ ಮೊದಲಾದ ವೃತ್ತಿಗಳಲ್ಲಿ ಲೋಕಧರ್ಮ, ನಾಟ್ಯಧರ್ಮ ಎರಡನ್ನೂ ಗುರುತಿಸಬಹುದು ಅಂತಾಯ್ತು. ಕೆಲವೊಮ್ಮೆ ನಮ್ಮ ಆಲೋಚನೆ ಎನ್ನುವುದು ಇದ್ದಿದ್ದನ್ನು ಹೇಳಬಹುದು ಅಥವಾ ಇಲ್ಲದೇ ಇದ್ದದ್ದನ್ನು ಹುಡುಕುವುದಕ್ಕೆ ಅವಕಾಶ ಕೊಡಬಹುದು. ಅದರ ವ್ಯವಸ್ಥೆ ನೀವು ಮಾಡಿಕೊಡ್ಬೇಕು. ನನಗೆ ಹೇಗೆ ಅನಿಸ್ತದೆಯೋ ಅದನ್ನು ನಾನು ಹೇಳ್ತಾ ಇದ್ದೇನೆ. ವೃತ್ತಿಯನ್ನು ಹೀಗೆ ಗಮನಿಸಬಹುದಾ ಎನ್ನುವ ಒಂದು ಸಂಭಾವನೆಯನ್ನು ನಾನು ಹೇಳ್ತಾ ಇರೋದು. ನಿಶ್ಚಯ ಅಲ್ಲ, ಸಂಭಾವನೆ. ಹೀಗೆ ನೋಡಿ ಅದು ಗಮನಿಸಬಹುದು. ಯಾಕೆ ಅಂದರೆ ವೃತ್ತಿ ಎಂಬುದು ಅಭಿನಯದ ಶೈಲಿಯಾಗಿದೆ. ಅದನ್ನು ಯಾವ ಪರಿಭಾಷೆಯಲ್ಲೂ ವಿಸ್ತರಿಸಲಿ, ವಿವರಣೆ ಕೊಟ್ಟು ಹೇಳಿ. ನಾವು ಗಮನಿಸಿದರೆ ಅಭಿನಯದ ಶೈಲಿ ಅಂತ ಹೇಳಿದಾಗ ಆಗತ್ತೆ ಅದು. ಇದು ಭಾರತೀ ವೃತ್ತಿ, ಇದು ಕೈಶಿಕಿ ವೃತ್ತಿ, ಇದು ಸಾತ್ವತಿ ವೃತ್ತಿ, ಇದು ಆರಭಟಿ ವೃತ್ತಿ ಅಂತ. ಆದ್ದರಿಂದ ಅದನ್ನು ಶೈಲಿ ಎಂದು ಒಪ್ಪಿಕೊಂಡಾಗ ಲೋಕಧರ್ಮ, ನಾಟ್ಯಧರ್ಮಗಳು ಬಂದೇ ಬರ್ತವೆ. ಹೌದು. ಆದ್ದರಿಂದ ಒಂದು
ಪ್ರಮೇಯವನ್ನು ಇನ್ನೊಂದು ಪ್ರಮೇಯದ ಜೊತೆಯಲ್ಲಿ ಗ್ರಹಿಸುವ ಒಂದು ಪ್ರಯತ್ನ ಇದು. ಹೌದು. ಅದಕ್ಕಾಗಿ ಹೇಳಿದ್ದು. ಇರಲಿ, ಭರತ ಹೇಳಿದ ವಿವರಗಳನ್ನೇ ಇಟ್ಟುಕೊಂಡು ಲೋಕಧರ್ಮಿ ಅಂದರೆ ಏನು, ನಾಟ್ಯಧರ್ಮಿ ಅಂದರೆ ಏನು ಅಂತ ನಾವು ಯೋಚನೆ ಮಾಡೋಣ. ಲೋಕದ ಧರ್ಮ ಅಭಿನಯದಲ್ಲಿ ಇದ್ದರೆ, ಈಗ ಅಭಿನಯದ ಪರವಾಗಿ ತಗೊಳ್ಳೋದು, ಲೋಕದ ಧರ್ಮ ಇದ್ದರೆ ಅದನ್ನು ಲೋಕಧರ್ಮಿ ಅಂತ ಹೇಳಿ. ಹೌದು. ಮತ್ತೆ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದ ಒಂದು ಅಂಶ ಇದೆ. ಅಭಿನಯ ಎಂಬುದು ನಾಟ್ಯಕ್ಕೆ ಮಾತ್ರ ವಿಷಯವಲ್ಲ. ನಮಗೆ ಅನೇಕ ಸಾರಿ ಈ ಭ್ರಮೆ ಬರುತ್ತೆ, ಅಭಿನಯ ನಾಟ್ಯಕ್ಕೆ ಮಾತ್ರ ಅಂತ. ಹಾಗಲ್ಲ, ಜೀವನದಲ್ಲೂ ಅಭಿನಯ ಇದೆ. ಜೀವನದಲ್ಲಿ ಅಭಿನಯ ಬೇಕದು. ಆದ್ದರಿಂದಲೇ ಎಲ್ಲೇ ಆಗಲಿ ಶಬ್ದದ ಜೊತೆಗೆ ಮುದ್ರೆ ಒಂದಿರತ್ತೆ. ಈಗ ಬೆರಳನ್ನು ಕುಣಿಸೋದು, ಕೈಯನ್ನು ಎತ್ತೋದು, ಕಣ್ಣಿನ ಹುಬ್ಬನ್ನು ಏರಿಸೋದು, ಭ್ರೂಭಂಗ ಮಾಡೋದು, ಮೀಸೆಯನ್ನು ಕುಣಿಸೋದು, ಕಣ್ಣನ್ನು ಅರಳಿಸಿ ನೋಡೋದು, ಇದೆಲ್ಲ ಅಭಿನಯ ಅಲ್ವಾ? ಶಬ್ದ ಸೂಚಿಸದೇ ಇರುವ ವಿಷಯವನ್ನು ಇದು ಸೂಚನೆ ಕೊಡುತ್ತೆ. ಆವಾಗ ಕೆಲವೊಮ್ಮೆ ಶಬ್ದಕ್ಕೆ ಸಹಕಾರಿಯಾಗಿರುತ್ತೆ ಅಭಿನಯ, ಅಥವಾ ಶಬ್ದವೇ ಅಭಿನಯಕ್ಕೆ ಸಹಕಾರಿ ಆಗುತ್ತೆ. ಆಂಗಿಕ ಅನುಭವಗಳು. ಹೌದು, ಅಭಿನಯಕ್ಕೆ ಸಹಕಾರಿ ಆಗುತ್ತೆ. ಮಕ್ಕಳು ಎಲ್ಲ ವಿಷಯವನ್ನು ಬಾಯ್ದರಿಯಾಗಿ ಹೇಳ್ತಾರೆ. ಅತಿಥಿಗಳು ಬಂದಾಗ ಮಕ್ಕಳು ಹಾಗೆ ಬಾಯ್ದರಿಯಾಗಿ ಹೇಳಬಾರ್ದನ್ನು ಹೇಳ್ತಾರೆ ಅಂತ ಗೊತ್ತಾದರೆ ತಾಯಿ ಏನು ಹೇಳ್ತಾರೆ, ಹೇಳಬೇಡ ಅಂತ ಹೇಳೋಕ್ಕಾಗೋಲ್ಲ. ಅದು ಅಶಿಸ್ತಾಗತ್ತೆ, ಅನಾಗರಿಕವಾಗತ್ತೆ. ಆಗ ಮುಖದಲ್ಲಿ ವಾರಣ ಮಾಡ್ತಾಳೆ, ಹೇಳಬೇಡ ಅಂತ, ಹೆದರಿಸ್ತಾಳೆ, ನೋಡು ಅಂತ. ಅದಿದ್ರ ಅರ್ಥ ಏನು? ಇದು ಅಭಿನಯ, ಅದು ರಂಗಭೂಮಿ, ಅದು ಅಲ್ಲ. ಆದ್ದರಿಂದ ಅಭಿನಯ ಎನ್ನುವುದು ಜೀವನದಲ್ಲೂ ಅವಶ್ಯಕ, ರಂಗದಲ್ಲೂ ಅವಶ್ಯಕ. ಈ ಮಾತನ್ನು ಯಾಕೆ ಜ್ಞಾಪಿಸಿಕೊಳ್ಳಬೇಕು ಅಂದರೆ, ಲೋಕಧರ್ಮ ಹೇಗೆ ಬಂತು ಅಂತ. ನಿಜ. ರಂಗಭೂಮಿಗೆ ಲೋಕಧರ್ಮ ಹೇಗೆ ಬಂತು ಅಂದರೆ, ರಂಗಭೂಮಿಯು ಲೋಕದ ಒಳಗೆ ಇದೆ, ಮರೆಯೋ ಹಾಗಿಲ್ಲ. ಸೃಷ್ಟಿಯ ಒಳಗಿನ ಸೃಷ್ಟಿ ಇದು. ಆದ್ದರಿಂದ ಸೃಷ್ಟಿ ಧರ್ಮವೆಲ್ಲ ಆ ಪ್ರತಿ ಸೃಷ್ಟಿಯಲ್ಲಿ ಬರಬೇಕು, ಬಂದೇ ಬರತ್ತೆ ಅದು. ಆದ್ದರಿಂದ ಇದು ಲೋಕಧರ್ಮ ರಂಗಭೂಮಿಯ ಒಳಗೆ ನುಗ್ಗಿ ಬರ್ತದೆ, ಬರಲೇಬೇಕು. ಅದು ಬಂದಿದ್ದರಿಂದ ಏನಾಯಿತು ಅಂದರೆ ಒಂದು ಲಾಭ ಆಯಿತು ನಮಗೆ. ಜೀವನ ರಂಗದಿಂದ ನಾಟ್ಯ ರಂಗಕ್ಕೆ ಪ್ರವೇಶ ಮಾಡುವ ಅರ್ಹತೆ ಬಂತು, ನಮಗೆ ಎಲಿಜಿಬಿಲಿಟಿ ಬಂತು. ಅದು ಅರ್ಥವಾಗತ್ತೆ ಅಂತ ಆಗಬೇಕಲ್ಲ. ಈಗ ನಟನ ಅಭಿನಯ ನಮಗೆ ಅರ್ಥವೇ ಆಗದೇ ಇದ್ದರೆ ನಾವು ಯಾಕೆ ನೋಡಬೇಕು? ಅದು ನಮಗೆ ಅರ್ಥವಾಗಬೇಕು ಅಂತ ಅಂದರೆ ನಾವು ಅದನ್ನು ನೋಡಬೇಕು, ಲೋಕಧರ್ಮ ಬೇಕು. ಆದ್ದರಿಂದಲೇ ತುಂಬ ಬುದ್ಧಿವಂತರಾದ ನಟರು ಏನು ಮಾಡ್ತಾರೆ ಅಂದರೆ, ಅಭಿನಯದ 2-3 ಹಂತಗಳಲ್ಲಿ ಇದನ್ನು ಸಾಧಿಸ್ತಾರೆ. ಮೊದಲು ಲೋಕಧರ್ಮವನ್ನು ಮಾಡಿ ಪ್ರೇಕ್ಷಕರನ್ನು ತರಬೇತಿಗೊಳಿಸ್ತಾರೆ, ಆಮೇಲೆ ನಾಟ್ಯಧರ್ಮೀಯ ಅಭಿನಯವನ್ನು ಮುದ್ರೆಯನ್ನು ಮಾಡ್ತಾರೆ. ಅದು ಏನು ಅಂದರೆ ಅದು ಅವರ ಕೌಶಲ. ನಾನು ಏನು ಮಾಡ್ತಾ ಇದ್ದೇನೆ ಅನ್ನೋದು ಅವರಿಗೆ ತಿಳಿಬೇಕು, ತಲುಪಬೇಕಲ್ಲ. ತಲುಪಿಸುವ ಉದ್ದೇಶದಿಂದ ಲೋಕಧರ್ಮ ಮತ್ತು ನಾಟ್ಯಧರ್ಮ, ಇದರಿಂದ ಒಂದು ಅನುಕೂಲವೂ ಇದೆ, ಪುನರುಕ್ತಿ ಇಲ್ಲ. ಅದು ಪುನಃ ಆಗಲಿಲ್ಲ, ಆವೃತ್ತಿಯ ದೋಷ ಇಲ್ಲ. ನೀವು ನಾಟ್ಯಧರ್ಮಿಯನ್ನೇ 2 ಸಾರಿ ಮಾಡಿದರೆ ಆವೃತ್ತಿಯಲ್ಲಿ ಒಂದು ವೈಗುಣ್ಯ ಇದೆ, ನೋಡಿ ಆಯ್ತಲ್ಲ ಅಂತ ಅನಿಸ್ಬಿಡತ್ತೆ. ಆದ್ದರಿಂದ ಆವೃತ್ತಿಯನ್ನು ಕೂಡ ಹೊಸತನದಿಂದ ಮಾಡಬೇಕು. ಅದಕ್ಕೊಂದು ಹೊಣೆಗಾರಿಕೆ ಇದೆ, ಅದರೊಳಗೆ ಒಂದು ಹೊಸ ಶಕ್ತಿಯನ್ನು ತುಂಬಬೇಕು. ಭರತನಾಟ್ಯದಾದಿಗಳಲ್ಲಿ 1ನೇ ಕೈ, 2ನೇ ಕೈ, 3ನೇ ಕೈ ಅಂತ ಹೇಳಿ ಇದೇ ಥರದಲ್ಲಿ ನಾಟ್ಯಧರ್ಮಿಯನ್ನ ಬೇರೆ ಬೇರೆ ರೀತಿಯ ಹಸ್ತದ ಅಭಿನಯಗಳಿಂದ ವ್ಯವಸ್ಥಿತ ಮಾಡಿಕೊಂಡು ಒಂದು ಪದಾರ್ಥ ಅಭಿನಯಕ್ಕೆ ಬೇರೆ ಬೇರೆ ರೀತಿಯ ಅಭಿನಯಗಳನ್ನು ಮಾಡೋ ಪದ್ಧತಿ ಇದೆ. ಬೇರೆ ಬೇರೆ ಪಾಶ್ಚರ್ಗಳನ್ನು ಇಟ್ಟುಕೊಂಡು, ಬೇರೆ ಬೇರೆ ವಿನ್ಯಾಸಗಳನ್ನು ಇಟ್ಟುಕೊಂಡು, ಸಮಾಯೋಗದ ವೈಶಿಷ್ಟ್ಯದಿಂದ ಕಾಲು ಮತ್ತು ಕೈಗಳ ಸಮಾಯೋಗ, ದೃಷ್ಟಿ ಹಸ್ತಗಳ ಸಮಾಯೋಗ, ಈ ಸಮಾಯೋಗದ ವೈಶಿಷ್ಟ್ಯದಿಂದ ಆ ಅಭಿನಯಕ್ಕೆ ಒಂದು ಹೊಸತನವನ್ನು ಅಥವಾ ಪ್ರಭಾವವನ್ನು ನಾವು ಕೊಡ್ತೇವೆ. ಈಗ ನಾಟ್ಯ ಧರ್ಮದಲ್ಲೂ ಅದಿದೆ ಅಲ್ವಾ, ಲೋಕಧರ್ಮದಲ್ಲೂ ಇದೆ. ಆದ್ದರಿಂದ ಜೀವನಕ್ಕೆ ಅಭಿನಯ ಅವಶ್ಯಕವಾದ್ದರಿಂದ, ಶಬ್ದವೆಂಬ ಪ್ರಮಾಣ ಈ ವಿಷಯದಲ್ಲಿ ದುರ್ಬಲವಾದ್ದರಿಂದ ಶಬ್ದಕ್ಕೆ ಸಹಕಾರಿಯಾಗಿ ಅಭಿನಯ, ಅಭಿನಯಕ್ಕೆ ಸಹಕಾರಿಯಾಗಿ ಶಬ್ದ, 2 ಪ್ರಸಂಗಗಳು ಇರೋದ್ರಿಂದ ಲೋಕಧರ್ಮ ನಾಟ್ಯಕ್ಕೆ ಬಂತು. ಇದು ಸಹಜ, ಸರಳ ಮತ್ತು ಸುಲಭ. ಇಷ್ಟು ನಮಗೆ ಗೊತ್ತಿದೆ. ಆದ್ದರಿಂದ ಸಹಜ, ಸುಲಭ ಮತ್ತು ಸರಳ ಇದು ಯಾವಾಗಲೂ ಎಲ್ಲ ಕಡೆಗೂ ನುಗ್ಗತ್ತೆ. ಅದು ಈಗ ನೀರಿನಷ್ಟು ಸರಳ ಯಾವುದೂ ಇಲ್ಲ. ನೀರನ್ನು ನಾವು ಹಾಲಿಗೂ ಬೆರೆಸಬಹುದು, ಜೇನುತುಪ್ಪಕ್ಕೂ ಸೇರಿಸಬಹುದು. ಯಾಕೆ? ಅದು ಸರಳವಾದ್ರಿಂದ, ಸಹಜವಾದ್ರಿಂದ ಸೇರಿಸ್ತೇವೆ. ಸೇರಿಸಿದಾಗ ಅದರ ಗುಣ ಬೇರೆ ಆಗತ್ತೆ. ಆದ್ದರಿಂದ ಲೋಕಧರ್ಮ ಎಲ್ಲ ಕಡೆಗೆ ಬರಬಹುದು. ನಾಟ್ಯ ಧರ್ಮ ಎನ್ನುವುದು ಏನಾಗಿದೆ ಅಂದರೆ ಅದು ಶೈಲೀಕೃತ. ಅದಕ್ಕೊಂದು ಶೀಲ ಬೇಕು. ಶೈಲಿ ಎನ್ನುವುದು ಶೀಲದಿಂದಾನೇ ಬರುತ್ತೆ. ಅದಕ್ಕೊಂದು ಶೀಲ ಇದೆ. ಆ ಶೀಲದಲ್ಲಿ ಪಳಗಿದಾಗ ಅದರಿಂದ ಅದಕ್ಕೊಂದು ಭಾವನಾ ಎಂಬ ಸಂಸ್ಕಾರ ಬರಬೇಕು. ಆ ಸಂಸ್ಕಾರ ಬಂದಾಗ
ಅದು ಏನಾಗುತ್ತೆ, ನಾಟ್ಯ ಧರ್ಮ ಆಗತ್ತೆ. ಪ್ರವೃತ್ತಿಗಳ ಒಳಗಡೆ ಎಲ್ಲ ಅದು ಹರಡಿ ನಿಲ್ಲುತ್ತೆ. ಯಾವ್ದು ಹರಡಿ ನಿಲ್ಲುತ್ತೆ ಅದು ಆವಾಗ ಶೈಲೀಕೃತ ಆಗತ್ತೆ, ಶಿಸ್ತು ಬರುತ್ತೆ. ನಿಜ. ಆದ್ದರಿಂದಲೇ ಅದು ಸುಭಗವಾಗತ್ತೆ. ಆ, ಇದು ಸುಲಭವಾಗತ್ತೆ ಅದು ಲೋಕಧರ್ಮ, ಇದು ಸುಭಗವಾಗತ್ತೆ. ಈ ಲೋಕಧರ್ಮ ಮತ್ತು ನಾಟ್ಯ ಧರ್ಮದಲ್ಲಿ ಇಂತಹ ಒಂದು ಸಂಬಂಧ ಇದೆ. ಇದು ಇರೋದ್ರಿಂದಲೇ ಎರಡನ್ನೂ ಸ್ವೀಕಾರ ಮಾಡಿದ ಭಾರತ. ಗಮನಿಸಬೇಕು, ಈಗ ಅಭ್ಯಾಸದ ಹಂತದಲ್ಲಿ, ವ್ಯುತ್ಪತ್ತಿಯ ಹಂತದಲ್ಲಿ ಲೋಕಧರ್ಮ ಇರಲಿ, ವ್ಯುತ್ಪನ್ನರಾದವರು ಪ್ರಯೋಗವನ್ನು ನಾಟ್ಯ ಧರ್ಮವನ್ನೇ ಮಾಡಬೇಕು ಅಂತ ಹಾಗಿಲ್ವೇ ಇಲ್ಲ, ಹಾಗೆ ಎಲ್ಲೂ ನಿರ್ಬಂಧ ಮಾಡಲಿಲ್ಲ. ನಾವು ಅದನ್ನು ಗಮನಿಸಬೇಕು. ಯಾಕೆ ಅಂತಂದರೆ ನಾಟ್ಯ ಧರ್ಮದ ಅವಶ್ಯಕತೆ ಇದ್ದಾಗ ನಾಟ್ಯ ಧರ್ಮಿ ಬರಲಿ, ಹೌದು, ಲೋಕಧರ್ಮದ ಅವಶ್ಯಕತೆ ಇದ್ದಾಗ ಲೋಕಧರ್ಮಿ ಬರಲಿ ಎನ್ನುವುದೇ ಕ್ರಮ. ಈಗ ಬಾ ಅಂತ ಹೇಳುವಾಗ ಬಾ ಅಂತ ಹೀಗೆ ಹೇಳ್ಬೋದು. ಹೌದು. ಈಗ ಲೋಕಧರ್ಮದಲ್ಲಿ ಏನಿದೆ, ಬಾ ಅಂತ ಹೇಳಿದಾಗ ನಾವು ಸ್ಥಳವನ್ನು ಮಾತ್ರ ತೋರಿಸಿದಾಗ ಆಯ್ತು. ಹೌದು. ಅವನು ಬರಬೇಕಾದ್ದು ಎಲ್ಲಿಗೆ ಅಂತ ಬರುವ ಕ್ರಿಯೆ ಹೇಳಲಿಲ್ಲ. ಹೌದು. ಅದೇ ನಾಟ್ಯ ಧರ್ಮೀಯ ಆದ್ರೆ ಬರುವ ಕ್ರಿಯೆಯನ್ನು ಹೇಳ್ದ. ಅದು ಹೇಗೆ ಬಾ ಅಂತ ಬರುವ ವಿಧಾನ, ಬರುವ ವಿಧಾನ, ನಿಜ, ಬಂದು ತಲುಪುವ ದೂರ, ಬಂದು ನಿಲ್ಲಬೇಕಾದ ಸ್ಥಳ ಇಷ್ಟು ಸೇರಿತು. ಹೌದು, ಇಲ್ಲಿ ಬಂದು ಕೂತ್ಕೋ. ಅವಾಗ ಏನಾಯ್ತು, ಶೈಲೀಕೃತ ಆಯ್ತು. ನಿಜ ನಿಜ ನಿಜ, ಶೈಲೀಕೃತವಾಯ್ತು, ಸುಭಗವೂ ಆಯ್ತು, ಮತ್ತೆ ಆಶಯಗಳು ಹೆಚ್ಚು ಪೂರೈಸಿದವು. ಹೌದು. ಶಬ್ದ ಇರೋದು ಬಾ ಅನ್ನೋದು ಮಾತ್ರ. ಯಾರು ಬರಬೇಕು, ಎಲ್ಲಿಂದ ಬರಬೇಕು, ಹೇಗೆ ಬರಬೇಕು ಅನ್ನೋದು ಶಬ್ದದಲ್ಲಿ ಇಲ್ಲ. ಹೌದು. ಅಲ್ಲಿ ಇಲ್ಲದೆ ಇದ್ದದ್ದನ್ನ ಈ ಅಭಿನಯ ತುಂಬಿಸಿಕೊಡ್ತು, ಪೂರೈಸಿಕೊಡ್ತು. ಸತ್ಯ. ಕೊಡುವಾಗ ಸರಳವಾಗಿ ಬಾ ಅಂತ ಹೇಳಿದ್ರೆ ಅದರ ಪರ್ಯವಸಾನ ಮಾತ್ರ ಹೇಳಿತು. ಲೋಕಧರ್ಮದಲ್ಲಿ ಇರುವುದು ಪರ್ಯವಸಾನ ಮಾತ್ರ, ಆದರೆ ವಿಧಾನ ಸೇರ್ಕೊಳ್ತು ನಾಟ್ಯ ಧರ್ಮ. ಆದ್ದರಿಂದ ಲೋಕಧರ್ಮದ ವಿಕಾಸ ಇದು ನಾಟ್ಯ ಧರ್ಮ ಎನ್ನುವುದು. ಲೋಕಧರ್ಮದ ವಿಲಾಸ, ಲೋಕಧರ್ಮದ ವಿಕಾಸ ಎರಡೂ ಆಯ್ತಾ ಇಲ್ಲ, ಇದು ನಾಟ್ಯ ಧರ್ಮ ಆಯ್ತು. ಈಗ ಕೇಳಿ ನೋಡಿ, ಕೇಳ್ರ ಅಂತ ಒಬ್ಬ ಹೇಳ್ತಾರೆ. ಆ ಧ್ವನಿಯಲ್ಲಿ ಅವರ ಅಭಿಮುಖೀಕರಣ ಲಕ್ಷ್ಯದಲ್ಲಿದೆ. ಅಂತಹ ಧ್ವನಿ ಕೊಟ್ಟಿದ್ದೆ, ಅದಕ್ಕಾಗಿ ಗದ್ದನೆ ಮಾಡ್ತಾ ಇದ್ದಾರೆ, ಕೇಳೋದಿಲ್ಲ. ಕೇಳ್ರ ಅದ್ರ ಅಭಿನಯ ಯಾವುದು? ಆಂಗಿಕದಲ್ಲಿ ಇರೋದು ಇದನ್ನ ಕೇಳಿ ಅಂತ ಅಭಿನಯ ಇರೋದು. ಕೇಳ್ರು ಅಂತ. ಕೇಳ್ಮೆ ಎನ್ನುವುದು ಅಭಿನಯದ ವಿಷಯವೇ ಅಲ್ಲ, ಇಲ್ಲವೇ ಇಲ್ಲ. ನಿಜ. ಇದು ಸುಲಭ, ಇದು ಸುಲಭ. ಇಲ್ಲಿ ಆದ್ರೆ ಪರಿಷ್ಕಾರ ಇಲ್ಲ. ಪರಿಷ್ಕಾರವನ್ನು ನೋಡಿ, ನಾಟ್ಯ ಧರ್ಮಿಗೆ ಬಂದಾಗ ನಮ್ಮ ಯಕ್ಷಗಾನದಲ್ಲಿ ಕೇಳೆ ಅನ್ನ ಮಾತ ಅಂತ ಹೇಳ್ತಾರೆ. ನಾವು ಬಳಸುವ ಮೊದಲು ಕೇಳು ಅಂತ. ಇನ್ನು ಇದಕ್ಕೆ ಇನ್ನಷ್ಟು ಸೌಷ್ಠವವನ್ನು ಕೊಡೋದಕ್ಕೆ ಎರಡೂ ಕೈಯನ್ನು ಹೀಗೆ ಮಾಡೋದಿದೆ. ನಿಜ ನಿಜ. ನೋಡಿದ್ರೆ ಪ್ರಶ್ನೆ ಮಾಡಿದ್ರೆ ಏನ್ರಿ ಬಲಗಿವಿಯಲ್ಲಿ ಕೇಳೋದು ಅವನು ಅಂತ. ನೃತ್ಯದಲ್ಲಿ ಹೀಗೆ ಮಾಡ್ತಾರೆ, ಅದು ಎರಡೂ ಕಿವಿಯಿಂದ ಕೇಳಿ ಅಂತ. ಅಲ್ಲ, ಅದು ಇನ್ನಷ್ಟು ಪರಿಷ್ಕೃತ. ಹೀಗೆ ಮಾಡೋದು ಗುಟ್ಟಿನ ಮಾತು ಕೇಳಿದ್ರೆ, ಅದು ಗುಟ್ಟಿದೆ, ಒಂದು ಕಿವಿಯಲ್ಲಿ ಕೇಳಿದ್ರು ಸಾಕು. ಗುಟ್ಟಿನ ಮಾತನ್ನ ಎರಡೂ ಕಿವಿಯಿಂದ ಕೇಳಿ ಅಂತ ನೀವು ಈಗ ಭರತನಾಟ್ಯ ಮೊದಲಾದ ಅಲ್ಲಿಯ ನಾಟ್ಯ ಧರ್ಮ, ಅದರ ವಿಕಾಸ ಸ್ವಲ್ಪ ಕೇಳಿ ಅಂತೂ ಆಗ್ಬೋದು. ಸ್ವಲ್ಪ ಕೇಳಿ ಮಾಡಿ ನೋಡಿ. ಅಭಿನಯದ ವೈವಿಧ್ಯಗಳು ಆಶಯದ ವೈವಿಧ್ಯವನ್ನು ಹೇಗೆ ತರ್ತಾ ಇವೆ ಅಂತ. ಹೌದಾ? ಈಗ ಇಷ್ಟು ನಾಟ್ಯ ಧರ್ಮಿಗಳಲ್ಲೂ ಕೂಡ ಒಂದು ವಿಕಾಸ ಕಾಣುತ್ತೆ ನಮಗೆ. ಲೋಕಧರ್ಮದ ಒಂದು ವಿಕಾಸ. ಲೋಕಧರ್ಮದಲ್ಲಿ ಗೊಂದಲ ಇದೆ. ಇಲ್ಲಿ ಇದು ಎಂಬ ಪರ್ಯವಸಾನವನ್ನು ಮಾತ್ರ ಅಭಿನಯ ಮಾಡಿದೆ, ಕ್ರಿಯೆಯನ್ನು ಅಭಿಧಾನ ಮಾಡಲೇ ಇಲ್ಲ. ಅಲ್ಲಿ ಹಾಗಲ್ಲ, ಪದಾರ್ಥದ ಅಭಿನಯವೇ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ಅಲ್ಲಿ ಕ್ರಿಯೆಯನ್ನು ಅಭಿನಯ ಮಾಡಿದೆ. ನಿಜ ನಿಜ. ಕ್ರಿಯೆಯನ್ನು ಅಭಿನಯ ಮಾಡಿದೆ. ಆದ್ದರಿಂದ ಏನಾಯಿತು ಅಂತಂದರೆ, ಕ್ರಿಯಾಭಿನಯವನ್ನು ಮಾಡ್ತಾ ಅದರ ಜೊತೆಗೆ ವಸ್ತುವಿನ ಅಭಿನಯವನ್ನು ಮಾಡಿದ್ರಿಂದ ಈ ವೈಶದ್ಯ, ಈ ವಿಸ್ತಾರ, ಈ ಪರಿಷ್ಕಾರ ಇಷ್ಟು ನಾಟ್ಯ ಧರ್ಮಿಯನ್ನು ಕಾಣುತ್ತೆ. ಅದರ ಜೊತೆಯಲ್ಲಿ ನೋಡಿ, ಲೋಕಧರ್ಮದಲ್ಲಿ ಉಳಿದ ದೇಹ ವಿನ್ಯಾಸ ಎನ್ನುವುದು ಗೌಣವಾಗ್ಬಿಡತ್ತೆ, ನಿಜ, ಬೇಕೇ ಆಗಿಲ್ಲ. ನಾಟ್ಯ ಧರ್ಮದಲ್ಲಿ ಹಾಗಲ್ಲ, ಅದು ಇಡೀ ಪ್ರಕರಣ ನಿಯಂತ್ರಿತವಾದ್ದರಿಂದ ಯಾವ ಸಂದರ್ಭದಲ್ಲಿ ಕೇಳೋದು, ಅದನ್ನು ಹೇಗೆ ಹೇಳೋದು, ಹೇಗೆ ಅಲ್ವಾ? ಪ್ರಕರಣ ನಿಯಂತ್ರಣ. ಆಗ ದೇಹದ ಉಳಿದ ಒಂದು ಪಾದವಿನ್ಯಾಸ, ಹಸ್ತವಿನ್ಯಾಸ, ಸೌಷ್ಠವ, ಸ್ಥಾನಕ ಎಲ್ಲವನ್ನೂ ರಕ್ಷಣೆ ಮಾಡ್ಕೊಳ್ಬೇಕಾದ. ಅದರ ಜೊತೆಗೆ ಅಭಿನಯ ಬರುತ್ತೆ, ನಿಜ. ನಾಟ್ಯ ಧರ್ಮ ಎಲ್ಲ ಅದು ಬರುತ್ತೆ. ಲೋಕಧರ್ಮಿಯಲ್ಲಿ ಇದರ ಅವಶ್ಯಕತೆ ಕಾಣೋದಿಲ್ಲ ನಮಗೆ. ಅಲ್ಲಿ ವಾಚಿಕ ಪ್ರಬಲವಾಗತ್ತೆ ಲೋಕಧರ್ಮಿಯಲ್ಲಿ. ನಾಟ್ಯ ಧರ್ಮಿಯಲ್ಲಿ ವಾಚಕ ಪೋಷಕವಾಗತ್ತೆ. ಆಂಗಿಕ ಒಂದೇ ಅಲ್ಲ, ಅಲ್ಲಿ ಎಲ್ಲ ಸಾತ್ವಿಕವೂ ಪ್ರಬಲವಾಗುತ್ತಾ ಉಳಿದ ಮೂರು ಅಭಿನಯಗಳು ಪ್ರಬಲವಾಗಿ ವಾಚಿಕವೆಂಬುದು ಪೋಷಕವಾಗ್ತಾ ಹೋಗತ್ತೆ. ಆದ್ದರಿಂದ ಈ
ಲೋಕಧರ್ಮಿ ಮತ್ತು ನಾಟ್ಯಧರ್ಮಿಗಳ ಒಂದು ಸಂಬಂಧವನ್ನು ಗ್ರಹಿಸಿದರೆ ಇದು ತುಂಬ ಸೂಕ್ಷ್ಮವಾಗಿದೆ. ನಿಮಗೆ ಈ ಸಂಚಿಕೆಗೋಸ್ಕರ ಮತ್ತೊಮ್ಮೆ ಹಾರ್ದ ಕೃತಜ್ಞತೆಗಳು, ಪ್ರಣಮನಗಳು. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಮಸ್ಕಾರ. ವೀಕ್ಷಕರೇ, ಕೇಳಿದ್ರಲ್ಲ, ಹೇಗನ್ನಿಸ್ತು? ನಿಮ್ಮ ಪ್ರತಿಕ್ರಿಯೆಗಳನ್ನು ಜಾಲತಾಣದಲ್ಲಿ, ನಮ್ಮ ಯೂಟ್ಯೂಬ್ ಮೊದಲಾದಂತಹ ಸೋಷಿಯಲ್ ಮೀಡಿಯಾ ಚಾನೆಲ್ಗಳಲ್ಲಿ ಮುಕ್ತವಾಗಿ ಅಭಿಪ್ರಾಯಿಸಿ. ನಿಮ್ಮ ಸಲಹೆಗಳು, ನಿಮ್ಮ ಪ್ರತಿಕ್ರಿಯೆಗಳು ನಮಗೆ ಅಗಾಧವಾದಂತಹ ಪ್ರೋತ್ಸಾಹವನ್ನು ನೀಡುತ್ತೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಈ ಸಂಚಿಕೆಗಳಿಗೆ ನೀವು ಕೂಡ ಕೈ ಜೋಡಿಸ್ಬೋದು. ಹೇಗೆ ಅಂತೀರಾ? ನಿಮ್ಮ ಧನ ಸಹಕಾರದ ಮೂಲಕವಾಗಿ. ಹಾಗೆಯೇ ಹಳೆಯ ಸಂಚಿಕೆಗಳನ್ನು ವೀಕ್ಷಿಸಲು, ಹಾಗೆಯೇ ಹಳೆಯ ಬರಹಗಳನ್ನು, ಹಳೆಯ ಸರಣಿಗಳನ್ನು ಗಮನಿಸೋದಕ್ಕೆ ನಮ್ಮ ಸಾಮಾಜಿಕ ಜಾಲತಾಣಗಳನ್ನು ನೀವು ಪರಾಮರಿಸಬಹುದು. ಹಾಗೆಯೇ ಹಲವಾರು ಪುಸ್ತಕಗಳಿವೆ, ಅವುಗಳ ಓದನ್ನು ಕೂಡ ನೀವು ಪಡೆಯಬಹುದು. ಸರಿ, ಮತ್ತೊಂದು ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಮಸ್ಕಾರ. ಚೇತ ಪ್ರಸಾದ ಸದನಂ ವಸತಿಂ ಸುವಾಚಾಂ ಸತ್ವೃತ್ತದರ್ಶನತಲಂ ರಸವರ್ತ್ಮಗಮ್ಯಂ ಲೋಕಪ್ರಸಿದ್ಧ ಪುರುಷಾರ್ಥ ವಿಹಾರ ಭೂಮಿಂ ಭೋ